ಡಿಜಿಟಲ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಫುಡ್ ಅಡ್ಡಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಜ್ಯೋತಿ ದಫೇದಾರ್. ಡೈಲಿ ನಾನು ನಿಮಗೆ ಅದೇ ಪೊಲಿಟಿಕಲ್ ಅಫೇರ್ಸು, ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳ್ತಾ ಇರ್ತೀನಿ. ಫಾರ್ ಅ ಚೇಂಜ್ ನಾನು ನಿಮ್ಮನ್ನ ಇವತ್ತು ಚಾಟ್ ಸೆಂಟರ್ಗೆ ಕರ್ಕೊಂಡು ಬಂದಿದ್ದೀನಿ. ಇದು ದಿ ಫ್ಯಾಕ್ಟ್ರಿ ಚಾಟ್ ಸೆಂಟರ್ ಅಂತ. ಚಾಟ್ ಅಂತ ಅಂದ ತಕ್ಷಣ ಆಲ್ರೆಡಿ ನಿಮ್ಮ ತಲೆಯಲ್ಲಿ ಓಡಿರುತ್ತೆ ಅಲ್ವಾ, ಪಾನಿಪುರಿ, ಮಸಾಲ ಪುರಿ, ದಹಿ ಪುರಿ ಅಂತ. ಎಸ್ ಇದರ ಜೊತೆಗೆ ನೀವು ಹೆಸರೇ ಕೇಳಿದಿರುವಂಥ ಚಾಟ್ಸ್ ಕೂಡ ಇಲ್ಲಿದೆ. ಆಲೂ ಕಾರ್ನ್ ಮಸಾಲ ಪುರಿ, ಫ್ಲೋಟಿಂಗ್ ಪಾನಿಪುರಿ ಅಂತೆ. ಫ್ಲೋಟಿಂಗ್ ಪಾನಿಪುರಿ ಹೇಗಿರುತ್ತೆ, ಹಾಗೆ ಸ್ಯಾಂಡ್ವಿಚ್ಗಳಲ್ಲಿ ಲೋಡೆಡ್ ಸ್ಯಾಂಡ್ವಿಚ್, ಚಾಕ್ಲೇಟ್ ಸ್ಯಾಂಡ್ವಿಚ್, ಆಲೂ ಸ್ಯಾಂಡ್ವಿಚ್, ಎಲ್ಲ ವೆರೈಟಿ ಆಫ್ ಸ್ಯಾಂಡ್ವಿಚ್ಗಳು ಹಾಗೆ ವೆರೈಟಿ ಆಫ್ ಚಾಟ್ಸ್ಗಳು ಇಲ್ಲಿ ಸಿಗುತ್ತೆ. ಎಲ್ಲಿಗೆ ಬಂದಿದ್ದೀನಿ? ಈ ಚಾಟ್ ಸೆಂಟರ್ ಇರೋದೆಲ್ಲಿ, ಇದನ್ನು ಹೇಗೆ ತಯಾರು ಮಾಡ್ತಾರೆ, ಹಾಗೆಯೇ ಮಲೆನಾಡು ವಿಶೇಷವಾದಂತಹ ಚಾಟ್ಸ್ಗಳು ಕೂಡ ಇಲ್ಲಿದೆ. ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ, ಹಾಗೆ ಇದನ್ನು ಸವಿದಂತಹ ಗ್ರಾಹಕರು ಏನು ಹೇಳ್ತಾರೆ, ಇವೆಲ್ಲದನ್ನು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಫಾಲೋ ಮೀ. ವೀಕ್ಷಕರೇ, ನಾನಿರೋದು ದಿ ಚಾಟ್ಸ್ ಫ್ಯಾಕ್ಟ್ರಿ. ಇದಿರೋದು ಬೆಂಗಳೂರಿನ ಕತ್ರಗುಪ್ಪೆಯ ವಾಟರ್ ಟ್ಯಾಂಕ್ ರೋಡ್ನಲ್ಲಿ. ಸೊ ನಾನು ಆಗಲೇ ಹೇಳಿದೆ ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ಇಲ್ಲಿ ವೆರೈಟೀಸ್ ಆಫ್ ಚಾಟ್ಸ್ ಇದೆ ಅಂತ ಹೇಳಿ. ಸೊ ನಾನು ನಿಮಗೆ ಲಿಸ್ಟ್ ತೋರಿಸ್ತಾ ಹೋಗ್ತೀನಿ. ಬಂಗಾರಪೇಟೆ ಪಾನಿಪುರಿ ಇದೆ, ನಿಪ್ಪಟ್ ಮಸಾಲ ಇದೆ, ವೆಜ್ ಗ್ರಿಲ್ ಸ್ಯಾಂಡ್ವಿಚ್ ಇದೆ, ಸ್ವೀಟ್ ಕಾರ್ನ್ ಸ್ಯಾಂಡ್ವಿಚ್ ಇದೆ, ಲೋಡೆಡ್ ಸ್ಯಾಂಡ್ವಿಚ್, ಇಟ್ ಸೌಂಡ್ಸ್ ಡಿಫ್ರೆಂಟ್, ಹಾಗೆಯೇ ಮಶ್ರೂಮ್ ಸ್ಯಾಂಡ್ವಿಚ್ ಇದೆ, ವೆಜ್ ನಗೇಟ್ಸ್, ಚೀಸ್ ಕಾರ್ನ್ ನಗೇಟ್ಸ್, ಪನೀರ್ ಬೈಟ್ಸ್, ಮಶ್ರೂಮ್ ಬೈಟ್ಸ್, ಪಿಜ್ಜಾ ಪಾಕೆಟ್ಸ್, ಹಾಗೆ ವೆರೈಟೀಸ್ ಆಫ್, ನೀವು ನೋಡ್ತಾ ಇರ್ಬೋದು ವೆರೈಟೀಸ್ ಆಫ್ ಚಾಟ್ಸ್ ಲಿಸ್ಟ್ ಇಲ್ಲಿದೆ. ವೀಕ್ಷಕರೇ, ನಾನು ಆಗಲೇ ಹೇಳಿದೆ ನಿಮಗೆ ಲೋಡೆಡ್ ಸ್ಯಾಂಡ್ವಿಚ್ ಮಾಡ್ತಾರೆ. ಸ್ಯಾಂಡ್ವಿಚಲ್ಲಿ ಬೇರೆ ಬೇರೆ ವೆರೈಟಿ ನಾವು ಕೇಳಿದ್ದೀವಿ. ಆದರೆ ಏನಪ್ಪ ಇದು ಲೋಡೆಡ್ ಸ್ಯಾಂಡ್ವಿಚ್? ನಾನು ಹೇಳೋದಕ್ಕಿಂತ ಅದನ್ನ ಪ್ರಿಪೇರ್ ಮಾಡೋರ ಹತ್ರನೇ ಕೇಳೋಣ. ಈ ಲೋಡೆಡ್ ಸ್ಯಾಂಡ್ವಿಚ್ ಯೂಶ್ವಲಿ ನಾವು ಹೆಸರು ಕೇಳಿರಲ್ಲ, ಹೇಗೆ ಮಾಡ್ತೀರಾ ಇದನ್ನ? ಪ್ರೊಸೀಜರ್ ಹೇಳಿ. ಮ್ಯಾಮ್, ಬನ್ ಪೀಸ್ ಹೋಗುತ್ತೆ. ಇದಕ್ಕೆ ಗ್ರೀನ್ ಚಟ್ನಿ, ಈ ಥರ ಗ್ರೀನ್ ಚಟ್ನಿ ಎಲ್ಲ ಕಲ್ತ್ಕೋಬೇಕು. ಇನ್ನೊಂದಕ್ಕೆ ಬಟರು ಒಂದು ಇದು ಹೋಗುತ್ತೆ, ಸೌತೆಕಾಯಿ 4 ಪೀಸ್ ಹೋಗುತ್ತೆ, ಆನಿಯನ್, ಟೊಮೊಟೊ, ಕ್ಯಾಪ್ಸಿಕಮ್, ಕಾರ್ನ್ ಹೋಗುತ್ತೆ, ಪನ್ನೀರ್, ಮಶ್ರೂಮ್ ಹೋಗುತ್ತೆ, ಚಿಲ್ಲಿ ಚಿಪ್ಸ್, ಆರಿಗನ್, ಪೆರಿ ಪೆರಿ, ಸಾಲ್ಟ್, ಇವಾಗ ಮಯೋನೀಸ್ ಹೋಗುತ್ತೆ, ಒಂದು ಸೈಜ್ ಚೀಸ್ ಹೋಗುತ್ತೆ. ಅವಾಗ ಇದ್ರ ಮೇಲೆ ಬಟರ್ ಹಚ್ಕೊಂಡಿರ್ತೀವಲ್ಲ, ಇದು ಮಾಡ್ಕೊಂಡು ಇವಾಗ ಈ ಮಿಷಿನ್ಗೆ ಇರಬೇಕು. ಇವಾಗ ಚೆನ್ನಾಗಿ ಗ್ರಿಲ್ ಆಗಬೇಕು, ಅದೊಂದು 5 ಮಿನಿಟ್. ಸೊ ನಾವು ಲೋಡೆಡ್ ಸ್ಯಾಂಡ್ವಿಚ್ ಹೆಸರನ್ನ ಕೇಳಿರಲ್ಲ, ನೀವೆಲ್ಲ ಸ್ಟಫ್ ಎಲ್ಲ ಹಾಕಿದ್ದು ನೋಡಿದ್ರೆ ಎಲ್ಲನೂ ಇನ್ಕ್ಲೂಡ. ಏನಿದೆ ಲೋಡೆಡ್ ಸ್ಯಾಂಡ್ವಿಚ್? ಇಲ್ಲ, ನಾವೇ ರೆಡಿ ತಯಾರು ಮಾಡ್ಕೊಂಡು ಇದು ಮಾಡ್ಕೊಡೋದು. ಇಲ್ಲಿಂದ ನಾವು ಕೈಯಿಂದ ರೆಡಿ ಮಾಡಿಕೊಂಡು ಸ್ಯಾಂಡ್ವಿಚ್ ಮಾಡ್ತೀವಿ. ಓಕೆ, ಅವಾಗ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅದು. ಇಲ್ಲಿ ತುಂಬ ಡಿಮ್ಯಾಂಡ್ ಇದೆಯಾ ಲೋಡೆಡ್ ಸ್ಯಾಂಡ್ವಿಚ್ಗೆ? ಮ್ಯಾಮ್, ಇರುತ್ತೆ ಮ್ಯಾಮ್. ಸ್ಯಾಂಡ್ವಿಚ್ ಒಂದು ಎಷ್ಟೊತ್ತಾಗುತ್ತೆ ಲೋಡೆಡ್ ಸ್ಯಾಂಡ್ವಿಚ್ ಮಾಡೋದಕ್ಕೆ? ಟೈಮಿಂಗ್ಸ್ ಒಂದು ಅಂದಾಜು? ಒಂದು 10 ಮಿನಿಟ್ ಆಗುತ್ತೆ ಮ್ಯಾಮ್. ಅದೆಲ್ಲ ರೆಡಿ ಮಾಡಿಕೊಂಡು ಗ್ರಿಲ್ ಆಗೋಷ್ಟು 10 ಮಿನಿಟ್ ಆಗುತ್ತೆ. ಆಲ್ರೆಡಿ ನೀವೆಲ್ಲ ರೆಡಿ ಮಾಡಿರ್ತೀರ ಐಟಮ್ಸ್ನ? ಅದನ್ನೆಲ್ಲ ಎಲ್ಲ ಅದಕ್ಕೆ ರೆಡಿ ಮಾಡ್ಕೊಂಡು ಬಂದಮೇಲೆ ಇಟ್ಕೊಂಡು ಅದಕ್ಕೆ 10 ಮಿನಿಟ್ ಆಗುತ್ತೆ. ಗ್ರಿಲ್ ಆಗಿಬಿಟ್ಟು ಅವ್ರು ಕೊಡೋಷ್ಟು 10 ಮಿನಿಟ್ ಆಗುತ್ತೆ. ವೀಕ್ಷಕರೇ, ಲೋಡೆಡ್ ಸ್ಯಾಂಡ್ವಿಚ್ ರೆಡಿ ಆಗಿದೆ. ಸೊ ಇದ್ರ ಬಗ್ಗೆ ಇಷ್ಟೆಲ್ಲ ನೋಡಿದ ಮೇಲೆ, ಪ್ರೊಸೀಜರ್ ನೋಡಿದ್ಮೇಲೆ ನನಗದು ತಿನ್ನಬೇಕು ಅಂತ ಅನಿಸ್ತದೆ. ತಿನ್ಬಿಟ್ಟು ನಾನು ನಿಮ್ಗೆ ಟೇಸ್ಟ್ ಹೇಳ್ತೀನಿ. ಸಕ್ಕತ್ತಾಗಿದೆ. ಯಾಕಂದ್ರೆ ಇದರಲ್ಲಿ ಹೈಜಿನಿಕ್ ಕೂಡ, ಯಾಕಂದರೆ ಇದೊಂದು ಕಡೆ ಟೇಸ್ಟು, ಇನ್ನೊಂದು ಕಡೆ ಹೈಜಿನಿಕ್. ಏನಕ್ಕಂದರೆ ಇದರಲ್ಲಿ ಎಲ್ಲ ವೆಜಿಟೇಬಲ್ಸ್ ಇದೆ, ಕುಕುಂಬರ್ ಇದೆ, ಕ್ಯಾರೆಟ್ ಇದೆ, ಕಾರ್ನ್ ಇದೆ. ಸೊ ಪ್ರತಿಯೊಂದು ವೆಜಿಟೇಬಲ್ಸ್ ಸೇರಿ ಒಂದು ಕಡೆ ಟೇಸ್ಟಿ, ಒಂದು ಕಡೆ ಹೆಲ್ದಿ. ಮಸ್ಟ್ ಟ್ರೈ. ನಿಮಗೆ ಬಂದಾಗ ಲೋಡೆಡ್ ಸ್ಯಾಂಡ್ವಿಚ್ನ ನೀವು ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ನಾವೊಂದು ಲಾಸ್ಟ್ 2 ಇಯರ್ಸಿಂದ ತೊಗೊತಾ ಇದ್ದೀವಿ. ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಬಂದು ತುಂಬ ಚೆನ್ನಾಗಿ ಮಾಡ್ತಾರೆ. ಯೂಶ್ವಲಾಗಿ ಫುಡ್ ಐಟಮ್ಸ್ನಲ್ಲಿ ಕನ್ಸಂಪ್ಷನ್ ತುಂಬ ಇಂಪಾರ್ಟೆಂಟ್, ನಾವೇನು ತಿಂತೀವಿ ಅನ್ನೋದು. ಸೊ ಹೈ ಕ್ವಾಲಿಟಿ ಫುಡ್ ಇದೆ ಅವ್ರದ್ದು. ಯಾರಿಗಾನೋ ಸ್ನ್ಯಾಕ್ಸ್ ತೊಗೊಂಡೋಗ್ತೀವಿ, ಯಾರಾನೋ ಮನೆಗೆ ಇಲ್ಲ ಯಾರಾನೋ ಊರಿಗೆ ಅಂದರೆ ಇಲ್ಲಿಂದಾನೇ ತೊಗೊಂಡೋಗ್ತೀವಿ ನಾವು. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ನಾವು ಬಂದರೆ ಯೂಶ್ವಲಾಗಿ ಮಸಾಲ ಪುರಿ ಟ್ರೈ ಮಾಡ್ತೀವಿ. ಆಮೇಲೆ ಬಂಗಾರಪೇಟೆ ಪಾನಿಪುರಿ
ಯೂಶ್ವಲಾಗಿ ಅದು ಎಲ್ಲ ಕಡೆ ಹೇಳ್ತಾರಷ್ಟೇ, ಬಟ್ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಯಾವ ಥರ ಬೇಕೋ ಕಸ್ಟಮೈಸ್ಡಾಗಿ ಮಾಡಿಕೊಡ್ತಾರೆ, ದಟ್ ಈಸ್ ಗುಡ್. ಫಸ್ಟ್ ಟೈಮ್ ಬರ್ತಾಯಿದ್ದೀನಿ, ಫ್ರೆಂಡ್ಸ್ ಬಂದಿದ್ದಾರೆ ಮುಂಚೆ, ಸೊ ನಾನೀಗ ಫಸ್ಟ್ ಟೈಮ್ ಬರ್ತಾಯಿದ್ದೀನಿ. ಮಸಾಲೆ ಪುರಿ ಟ್ರೈ ಮಾಡ್ತಾಯಿದ್ದೀನಿ, ಚೆನ್ನಾಗಿದೆ. ಇನ್ನು ಫ್ಲೋಟಿಂಗ್ ಪಾನಿಪುರಿ ಫ್ಯಾನ್ಸಿ ಆಗಿದೆ, ಮೇ ಬಿ ಅದನ್ನ ಟ್ರೈ ಮಾಡ್ಬೋದು, ಚೆನ್ನಾಗಿದೆ ಚಾಟ್ಸ್. ನನಗಿಲ್ಲಿ ಪಾನಿಪುರಿ ತುಂಬ ಇಷ್ಟ. ವೆರೈಟೀಸ್ ಆಫ್ ಪಾನಿನೂ ಇದೆ, ಅದರಲ್ಲಿ ಪೈನಾಪಲ್ ಮತ್ತು ಪುದೀನ ಮತ್ತು ಆಮ್ಲ ಇದೆಲ್ಲ ಇದೆ, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ರೆಗ್ಯುಲರಾಗಿ ಬರ್ತಾ ಇರ್ತೀವಿ ಇಲ್ಲಿಗೆ. ಬೇರೆ ಎಲ್ಲ ಕಡೆಗಿಂತ ಇಲ್ಲಿ ತುಂಬ ಹೈಜಿನಿಕ್ ಆಗಿರುತ್ತೆ. ಅದಕ್ಕೆ ಮಸಾಲೆ ಪುರಿ, ಆಮೇಲೆ ಪಾನಿಪುರಿ, ಆಮೇಲೆ ವೆರೈಟೀಸ್ ಆಫ್ ಪಾನಿ ಸಿಗುತ್ತೆ. ಅದು ಬೆಟರ್ ನಲ್ಲಿಕಾಯಿ, ಗುಡ್ ಫಾರ್ ಹೆಲ್ತ್. ಎಸ್, ಇಲ್ಲಿ ಲೋಡೆಡ್ ಸ್ಯಾಂಡ್ವಿಚ್ ಚೆನ್ನಾಗಿರುತ್ತೆ, ಪಾನಿಪುರಿನೂ ಚೆನ್ನಾಗಿರುತ್ತೆ, ಬನ್ ಮಸಾಲ ತುಂಬ ಇಷ್ಟ. ಅಂದರೆ ನಾನು ಕಾಲೇಜ್ ಮುಗಿಸ್ಕೊಂಡು ಬಂದು ಇಲ್ಲೇ ಬರೋದು. ವೀಕ್ಷಕರೇ, ಪಾನಿಪುರಿ ಬಗ್ಗೆ ಕೇಳಿರ್ತೀರಾ, ಆದರೆ ಫ್ಲೋಟಿಂಗ್ ಪಾನಿಪುರಿ ಅಂತ ಒಂದು ವೆರೈಟಿ ಡಿಶ್ ಇದೆ ಅಂತ ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು. ಸೊ ನನ್ನ ಕೈಯಲ್ಲಿದೆ ಫ್ಲೋಟಿಂಗ್ ಪಾನಿಪುರಿ. ಇದು ಯಾವ ರೀತಿ ಟೇಸ್ಟ್ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೂಪರ್ ಆಗಿದೆ. ಯೂಶ್ವಲಿ ನಮ್ಮ ಹೆಣ್ಮಕ್ಳಿಗೆ ಪಾನಿಪುರಿ, ಗೋಲ್ಗಪ್ಪ ಅಂತ ಹೋಗ್ತಿರ್ತಾರೆ. ಫ್ಲೋಟಿಂಗ್ ಪಾನಿಪುರಿ ಅಂದರೆ ಫ್ಲೋಟಿಂಗ್ ಆ್ಯಸ್ ಯೂಶ್ವಲ್ ಇದು ತೇಲ್ತಾ ಇರುತ್ತೆ. ಸೊ ಇದನ್ನು ಕೂಡ ನೀವು ಇಲ್ಲಿ ದಿ ಚಾಟ್ಸ್ ಫ್ಯಾಕ್ಟ್ರಿ ಬಂದಾಗ ಟ್ರೈ ಮಾಡ್ಬೋದು. ವೀಕ್ಷಕರೇ, ದಿ ಚಾಟ್ಸ್ ಫ್ಯಾಕ್ಟ್ರಿಯಲ್ಲಿ ಬೋಟಿ ಮಸಾಲ ಕೂಡ ಫೇಮಸ್. ಜನ ಇದನ್ನು ಕೂಡ ಡಿಮ್ಯಾಂಡ್ ಮಾಡ್ತಾರೆ. ಹಾಗೆ ಬೋಟಿ ಮಸಾಲ ಮಾಡೋದು ಹೇಗೆ ಅದನ್ನು ಚಾಟ್ಸ್ ಫ್ಯಾಕ್ಟ್ರಿ ಓನರ್ ಆದಂಥ ರಾಕೇಶ್ ಅವರೇ ತೋರಿಸ್ಕೊಡ್ತಾರೆ. ಸರ್ ಹೇಳಿ, ಯಾವ ರೀತಿ ಮಾಡ್ತೀರಾ ಇದನ್ನು? ಓಕೆ, ಒಂದು ಪ್ಲೇಟಲ್ಲಿ ಎಷ್ಟು ಬೋಟಿ? 5. ಹಾಂ, ಕರೆಕ್ಟ್. ಸೊ ವೀಕ್ಷಕರೇ, ಬೋಟಿ ಮಸಾಲ ಪುರಿ ರೆಡಿ ಆಗಿದೆ. ಇದಕ್ಕೆ ಬೇಕಾಗಿರೋ ಐಟಮ್ ತುಂಬಾ ಸಿಂಪಲ್ ಆಗಿದೆ, ಬಟ್ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಸಿಂಪಲ್ ಆ್ಯಂಡ್ ಟೇಸ್ಟಿ. ಸಖತ್ತಾಗಿದೆ. ಇದು ಮಕ್ಕಳು ಇಷ್ಟಪಟ್ಟೆ ಪಡ್ತಾರೆ. ಬೋಟಿ ನಾವು ಚಿಕ್ಕವರಿರುವಾಗ ಆ ಬೋಟಿ ತಿಂತಿದ್ವಿ, ಬಟ್ ಇವಾಗ ಬೋಟಿ ಮಸಾಲ ಇದು ಅಡ್ವಾನ್ಸ್ ವರ್ಷನ್. ಸೊ ಮಕ್ಕಳು ತುಂಬ ಇಷ್ಟಪಡುವಂತಹ ಒಂದು ಡಿಶ್ ಇದು ಬೋಟಿ ಮಸಾಲ. ಪಾನಿಪುರಿ ಆದಮೇಲೆ ಫ್ರೆಂಚ್ ಫ್ರೈಸ್, ಸ್ಯಾಂಡ್ವಿಚ್ ತುಂಬ ಚೆನ್ನಾಗಿದೆ. ಸೊ ಎವ್ರಿಥಿಂಗ್ ಇಸ್ ಗುಡ್, ಎವ್ರಿಥಿಂಗ್ ಇಸ್ ಗುಡ್. ಪಾನಿಪುರಿಯಲ್ಲಿ ತುಂಬ ವೆರೈಟೀಸ್ ಇದೆ ಇವ್ರ ಹತ್ರ, ಅದಕ್ಕೆ ಲೈಕ್ ವಿ ಯೂಶಲಿ ಕಮ್ಮಿ. ಚೀಸ್ ಕಾರ್ನ್ ಟ್ರೈ ಮಾಡಿದ್ದೀನಿ, ಲೈಕ್ ಟ್ರೈಡ್ ಮೆನಿ, ಬಟ್ ಪರ್ಸ್ನಲ್ ಫೇವ್ರೇಟ್ ಇಸ್ ಚೀಸ್ ಕಾರ್ನ್. ಲೈಕ್ ಮೋರ್ ದೆನ್ 1.5 years I'm coming. Honestly speaking, ನಂದು ಇದು ಫಸ್ಟ್ ಟೈಮು. ಸೊ ಆಲ್ರೆಡಿ ಮಸಾಲೆ ಪುರಿ ಟ್ರೈ ಮಾಡಿದ್ವಿ. ಸೊ ಇಟ್ ವಾಸ್ ಟು ಗುಡ್. ಮೋಸ್ಟ್ ರೆಕಮೆಂಡೆಡ್ ಪ್ಲೇಸ್. ಲೈಕ್ ವಿ ಕ್ಯಾನ್ ಸಿ ಇಲ್ಲೇ ಕಾಣಿಸುತ್ತೆ. ಸೊ ಒಳಗೆಲ್ಲ ನೀಟಾಗಿ, ಸೊ ಚೆನ್ನಾಗಿದೆ. ನಮ್ಮದು ಮೋಸ್ಟ್ ಫೇವ್ರೇಟ್ ಅಂದರೆ ಮಸಾಲೆ ಪುರಿ. ಸೊ ಮಸಾಲೆ ಪುರಿ ಈಸ್ ಒನ್ ಆಫ್ ದ ಬೆಸ್ಟ್ ಹಿಯರ್. ಹಾಂ, ಸೊ ಇಲ್ಲಿ ಬಂದಾಗ ಫಸ್ಟು ಮಸಾಲೆ ಪುರಿನೇ ನಾವು ಫಸ್ಟ್ ಕೋರ್ಸ್ ಈಸ್ ಮಸಾಲೆ ಪುರಿ, ಆಮೇಲಿಂದ ಉಳಿದಿದೆಯಲ್ಲ. ಬೇಲ್ಪುರಿ ಈಸ್ ಆಲ್ಸೋ ವೆರಿ ನೈಸ್. ಹಾಂ, ಆಮೇಲೆ ಆಲೂ ದಹಿ ಪುರಿ ಎಲ್ಲ ಟ್ರೈ ಮಾಡಿದ್ದೀವಿ. ಆಲ್ ಚಾಟ್ಸ್ ಆರ್ ವೆರಿ ನೈಸ್. ಇಲ್ಲಿ ಆಲ್ಮೋಸ್ಟ್ 4-5 yearsಯಿಂದ ಅಂತೂ ಡೆಫಿನೆಟಾಗಿ ಬರ್ತಾಯಿದ್ವಿ. ಆ್ಯಂಡ್ ದ ಆ್ಯಂಬಿಯನ್ಸ್ ಇದು ಈ ಥರ ಓಪನ್ ಆಗಿ ಇದರಲ್ಲಿ ಆರಾಮಾಗಿ ಕೂತ್ಕೊಂಡು ಮಾತಾಡಿಕೊಂಡು ತಿನ್ನೋದಕ್ಕೆ ಚೆನ್ನಾಗಿದೆ. ಹಾಗೆಯೇ ಸ್ಯಾಂಡ್ವಿಚಲ್ಲಿ ಲೋಡೆಡ್ ಸ್ಯಾಂಡ್ವಿಚ್, ಚಾಕ್ಲೇಟ್ ಸ್ಯಾಂಡ್ವಿಚ್ನ ಇಷ್ಟಪಡ್ತಾರೆ. ಸೊ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಇಲ್ಲಿ ನಾನು ಜನರನ್ನು ಮಾತಾಡ್ಸಿದ ಪ್ರಕಾರ ತುಂಬ ಹೈಜಿನಿಕ್ ಆಗಿರುತ್ತೆ ಅಂತ ಕೇಳಿದ್ದೀನಿ. ಸೊ ಬನ್ನಿ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ. ವೀಕ್ಷಕರೇ, ಭಾರತೀಯವರು ತುಂಬಾ ಕಲರ್ಫುಲ್ ಆಗಿ ಡೆಕೋರೇಟ್ ಮಾಡಿ ಚಾಕ್ಲೇಟ್ ಸ್ಯಾಂಡ್ವಿಚ್ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಿರೋ ದಿನಕ್ಕೆ ಹೇಳಿ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ. ಸೂಪರ್ ಆಗಿದೆ ಟೇಸ್ಟ್ ಮಾತ್ರ. ಸ್ವೀಟ್ ಆಗೂ ಇದೆ, ಟೇಸ್ಟ್ ಆಗೂ ಇದೆ, ಹೆಲ್ದಿ ಆಗೂ ಇದೆ. ವೆರಿ ಟೇಸ್ಟಿ, ತುಂಬಾ ಸಕ್ಕತ್ತಾಗಿದೆ. ನಾವು ಇಲ್ಲಿ ಬಂದಾಗೆಲ್ಲ ಮಕ್ಕಳನ್ನ ಪಾರ್ಕಿಗೆ ಬರ್ತೀವಿ ಆಟ ಆಡ್ಸೋದಕ್ಕೆ, ಹಂಗೆ ಇಲ್ಲಿ ಬಂದು ತಿನ್ಕೊಂಡು ಹೋಗ್ತೀವಿ. ಸೇವ್ ಪುರಿ ಚೆನ್ನಾಗಿರುತ್ತೆ. ಆಮೇಲೆ ಮಕ್ಕಳಿಗೆ ಫ್ರೈಸು, ಬರ್ಗರು ಈ ಥರದ್ದೆಲ್ಲ ಇರುತ್ತೆ. ಪಿಜ್ಜಾ, ನಗೆಟ್ಸ್ ಇರುತ್ತೆ. ಎಲ್ಲ ಚಿಕ್ಕದು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡ್ಬರ್ತಾ ಇರ್ತೀನಿ. ದಹಿ ಪುರಿ ಯಾವುದೇ ಒಂದು ಐಟಮ್ ತೊಗೊಂಡ್ರು ಕೂಡ ಇಲ್ಲಿ ತುಂಬ ಚೆನ್ನಾಗೇ ಮಾಡಿಕೊಡ್ತಾರೆ.
ಮತ್ತು ಫಸ್ಟು ಹೈಜಿನಿಕ್ ಇರುತ್ತೆ. ಹೈಜಿನಿಕ್ಕೆ ಇವಾಗ ಪ್ರೆಸೆಂಟ್ ಇದರಲ್ಲಿ ಬೇಕಾಗಿರುವಂಥ ಒಂದು ಇದು ಹೈಜಿನಿಕ್ ಇರುತ್ತೆ. ಈವನ್ ರೇಟ್ಸ್ ಕೂಡ ರೀಸನಬಲ್ ಆಗಿದೆ. ವಿ ಆರ್ ಪ್ರಿಫರಿಂಗ್ ಫಾರ್ ಟು ಕಮ್ ಹಿಯರ್ ಅದರ್ ದ್ಯಾನ್ ಬೇರೆ ಹೋಟೆಲ್ಗಳಿಗಿಂತ ತುಂಬ ಚೆನ್ನಾಗಿದೆ. ಚಾಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ವೆರೈಟಿ ಆಗಿದೆ, ಮಕ್ಳಿಗೆ ಇಷ್ಟ ಆಗೋಂಗೆ ನಗೆಟ್ಸ್ ಅದು ಇದು ಎಲ್ಲ ಮಾಡಿದ್ದಾರೆ. ನಮಗೆಲ್ಲ ಸರಿ ಹೋಗೋಂಗೆ ಎರಡೆರಡು ವೆರೈಟಿಯಲ್ಲಿದೆ, ಬಂಗೇರ್ಪೇಟೆ ಚಾಟ್ಸು ಮತ್ತು ನಾರ್ಮಲ್ ನಮ್ಮ ಚಾಟ್ಸು. ಬೆಂಗಳೂರಿನವ್ರಿಗೆ ಹೇಳಬೇಕಾ ತಿನ್ನೋಕ್ಕೆ ಅಂತಲೇ ನಾವಿರೋದು. ಸೊ ತುಂಬ ಚೆನ್ನಾಗಿದೆ. ರೇಟ್ಸು ಏನು ತುಂಬ ಏನು ಇದಾಗೇನಿಲ್ಲ, ಅಫೋರ್ಡಬಲ್ ಆಗಿದೆ. ಇಲ್ಲಿ ಎಲ್ಲ ಚಾಟ್ಸು ಚೆನ್ನಾಗಿದೆ, ಲೈಕ್ ಎಲ್ಲ ವೆರೈಟೀಸ್ ಇದೆ, ಎಸ್ಪೆಷಲಿ ಫಾರ್ ಕಿಡ್ಸ್. ನಾವು ಮಸಾಲೆ ಪುರಿ ತಿನ್ನಬೇಕಂದ್ರೆ ಅವ್ರು ಫ್ರೆಂಚ್ ಫ್ರೈಸ್ ಕೇಳ್ತಾರೆ, ಲೈಕ್ ಒಂಥರ ಕಾಂಬಿನೇಷನ್ ಚೆನ್ನಾಗಿದೆ. ಇಲ್ಲಿ ತುಂಬ ಸತಿ ಬಂದಿದ್ದೀವಿ. ಇಲ್ಲಿ ವಿ ಫೀಲ್ ಒಂದು ಸತಿ ಒಂದು ಜಾಗಕ್ಕೆ ಹೋದರೆ ವಿ ವಿಲ್ ನೋ ಹೌ ದ ಹೈಜಿನಿಕ್ ಇಟ್ಸ್ ಲೈಕ್ ಮೋರ್ ಓವರ್ ಓಪನ್ ಕಿಚನ್ ಅಲ್ವಾ. ಸೊ ಮಾಡೋದೆಲ್ಲ ನೋಡ್ತೀವಿ, ಚೆನ್ನಾಗಿ ಒಂದು ಹೈಜಿನಿಕಲ್ಲಿ ಸರ್ವ್ ಮಾಡ್ತಿದ್ದಾರೆ. ಬೇರೆ ಎಲ್ಲದಕ್ಕಿಂತ ಸೇವ್ ಪುರಿ ಮತ್ತು ಮಸಾಲೆ ಪುರಿ ತುಂಬ ಚೆನ್ನಾಗಿರುತ್ತೆ. ಬೋಟಿ ಒಂದೊಂದು ಸರಿ ಟ್ರೈ ಮಾಡ್ತೀನಿ, ಆದರೆ ನನ್ನ ಫೇವ್ರೇಟ್ ಅದೇ ಎರಡು. ನನ್ನ ಮನೆ ಇರೋದು ಶ್ರೀನಗರದಲ್ಲಿ, ಅಲ್ಲಿಂದ ಇಲ್ಲಿ ಬರ್ತೀನಿ ನಾನು. ವೀಕ್ದಲ್ಲಿ ಒಂದು ಸತಿ ಅಂತೂ ಪಕ್ಕ ಬರ್ತೀನಿ. ವೀಕ್ಷಕರೇ, ನಮ್ಮ ಜೊತೆಗೆ ದಿ ಚಾಟ್ ಫ್ಯಾಕ್ಟ್ರಿ ಓನರ್ ಆದಂತಹ ರಾಕೇಶ್ ಅವರಿದ್ದಾರೆ. ಈ ಚಾಟ್ ಸೆಂಟರ್ ಬಗ್ಗೆ ಜನ ಎಲ್ಲ ತುಂಬ ಒಳ್ಳೊಳ್ಳೆ ಒಪಿನಿಯನ್ ಹೇಳ್ತಾ ಇದ್ದಾರೆ. ಹೈಜಿನಿಕ್ ಆಗಿದೆ, ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಮತ್ತು ತುಂಬ ವೆರೈಟಿ ಆಫ್ ಆಪ್ಷನ್ಸ್ ಇದೆ ಅಂತ ಹೇಳ್ಕೊಂಡು. ಸೊ ರಾಕೇಶ್ ಅವರು ಈ ಒಂದು ಚಾಟ್ ಸೆಂಟರ್ನ ಯಾವಾಗ ಪ್ರಾರಂಭ ಮಾಡಿದ್ರು, ಸೊ ಈ ಪ್ಲ್ಯಾನ್ ಹೆಂಗೆ ಬಂತು, ಈ ವೆರೈಟಿ ಆಫ್ ಡಿಶಸ್ನ ಸೇರಿಸಬೇಕು ಅಂತ ಹೇಳಿ ಅವ್ರನ್ನೇ ಮಾತಾಡಿಸ್ತೀನಿ. ಹಾಯ್ ರಾಕೇಶ್ ಅವರೇ. ನಮಸ್ತೆ ಮೇಡಮ್. ಸೊ ನೀವು ಯಾವಾಗಿಂದ ಪ್ರಾರಂಭ ಮಾಡಿದ್ರಿ? ಅಂದರೆ ಎಲ್ಲಿಂದ ಮೊದಲು ಇಲ್ಲೇ ಇತ್ತಾ ಔಟ್ಲೆಟ್ಟು ಅಥವಾ ಬೇರೆ ಕಡೆ ಇತ್ತಾ? ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ದು ಯಾಕೆ? ಅಂದರೆ ಫಸ್ಟಿಗೆ ಒಬ್ಬರು ಶೃಂಗೇರಿಯಿಂದ ಒಬ್ಬರು ಇದನ್ನು ಸ್ಟಾರ್ಟ್ ಮಾಡಿದರು. ನಾನಿಲ್ಲಿ ಕೆಲಸಕ್ಕೆ ಅಂತ ಬಂದಿದ್ದು. ಅದಾದಮೇಲೆ ಅವ್ರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದರು. ಅವ್ರಿಗೆ ಇದನ್ನು ಹ್ಯಾಂಡ್ಲ್ ಮಾಡೋಕ್ಕಾಗಲಿಲ್ಲ. ನಾನು ಹಂಗೆ ಕಂಟಿನ್ಯೂ ಮಾಡ್ಕೊಂಬಂದೆ. ಆಮೇಲೆ ಇಲ್ಲಿ ಇವರು ಭಾಸ್ಕರ್ ಹೋಳಿಗೆ ಮನೆ ಜೊತೆ ನಾವು ಅವ್ರ ಜೊತೆ ಮಾಡ್ತಾ ಹೋದಾಗ ನಮಗೆ ಒಂದು ಸ್ವಲ್ಪ ಹೈಜೀನ್ ಅಂದರೆ ಏನು, ಸೊ ಬ್ರ್ಯಾಂಡಿಂಗ್ ಕ್ರಿಯೇಟ್ ಮಾಡಬೇಕು. ಅವ್ರು ಒಂದು ಸ್ವಲ್ಪ ನಮಗೆಲ್ಲ ಅದ್ರ ಬಗ್ಗೆ ನಾಲೆಡ್ಜ್ ಕೊಟ್ಟರು. ಕಸ್ಟಮರಿಗೆ ಒಳ್ಳೆ ಕ್ವಾಲಿಟಿ ಕೊಟ್ಟರೆ ಎಲ್ಲ ಕಸ್ಟಮರು ಚೆನ್ನಾಗಿ ಬರ್ತಾರೆ. ಹಂಗಾಗಿ ಅದೇ ಕ್ವಾಲಿಟಿ ಮೇಂಟೈನ್ ಮಾಡಿದ್ವಿ. ನಾವು ಯಾವುದು ಕೆಮಿಕಲ್ಲು ಆ ಥರ ನಾವೇನು ಯೂಸ್ ಮಾಡೋಕ್ಕೆ ಹೋಗಲ್ಲ. ನಾವೇನು ತಿಂತೀವಿ, ನಮ್ಮ ಮಕ್ಕಳಿಗೆ ಏನು ತಿನ್ನಿಸ್ತೀವಿ ಅದನ್ನೇ ನಾವು ಜನಕ್ಕೆ ಕೊಡ್ತೀವಿ. ಸೊ ಹಂಗಾಗಿ ಆ ಹೈಜೀನ್ ಮೇಂಟೈನ್ ಮಾಡ್ತಿರೋದಕ್ಕೆ ನಮ್ಗೆ ಜನ ಇಷ್ಟೊಂದು ಬರ್ತಾರೆ. ನಾನು ನಿಮ್ಮ ಲಿಸ್ಟಲ್ಲಿ ನೋಡಿದೆ, ತುಂಬ ವೆರೈಟಿ ಅಂದರೆ ಬೇರೆ ಬೇರೆ ವೆರೈಟಿ ಇದೆ. ಪಾನಿಪುರಿ, ದಹಿಪುರಿ, ಅದರ ಜೊತೆಗೆ ಇದು ಕಾರ್ನ್ ಆಲೂ ಪುರಿ ಇದೆ, ಮತ್ತು ಸ್ಯಾಂಡ್ವಿಚ್ ಕೂಡ ವೆರೈಟಿ ಇದೆ. ಸೊ ಈ ರೀತಿ ಇದೆ. ಈ ಥರ ಬೇರೆ ಬೇರೆ ವೆರೈಟಿನ ಸ್ಟಾರ್ಟ್ ಮಾಡಬೇಕು ಅಂತ ಥಾಟ್ ಬಂದಿದ್ದು ಹೇಗೆ ನಿಮಗೆ? ಥಾಟ್ಸ್ ಅಂದರೆ ಇವಾಗ ನಮಗೆ ಜನ ಏನು ಬೇರೆ ಈಗ ರೆಗ್ಯುಲರ್ ಅಂದರೆ ಪಾನಿಪುರಿ ಮಸಾಲ ಪುರಿ ರೆಗ್ಯುಲರಾಗಿ ತಿಂತಿದ್ರು. ನಾವು ಸುಮ್ಮನೆ ಅದನ್ನು ಇಂಟ್ರಡ್ಯೂಸ್ ಮಾಡ್ತಾ ಹೋದ್ವಿ. ಒಂದು ಐಡಿಯಾ ಮಾಡಿದ್ವಿ. ಈಗ ಮಸಾಲೆ ಜೊತೆ ಕಾರ್ನ್ ಹಾಕಿದ್ರೆ ಯಾವ ಥರ ಇರುತ್ತೆ. ಫಸ್ಟ್ ನಾವು ಟ್ರೈ ಮಾಡ್ತಿದ್ವಿ. ನಮಗೆ ಚೆನ್ನಾಗಾಯಿತು ಅಂದರೆ ಒಂದಿಬ್ಬರು ಕಸ್ಟಮರಿಗೆ ಸ್ಯಾಂಪಲ್ ಅಂತ ಕೊಡ್ತಿದ್ವಿ. ಅವ್ರು ಓಕೆ ಚೆನ್ನಾಗಿದೆ ಅಂದಾಗ ನಾವು ಅದನ್ನು ಇಂಟ್ರಡ್ಯೂಸ್ ಮಾಡ್ತಾ ಬಂದ್ವಿ. ಕೊನೆಗೆ ಅದೇ ಸ್ವಲ್ಪ ಪೀಕಿಗೆ ಹೋಗ್ಬಿಡ್ತು. ಚೆನ್ನಾಗಾಯ್ತದು. ಈಗ ಇನ್ನೂ ಸುಮಾರು ವೆರೈಟಿನ ಇಂಟ್ರಡ್ಯೂಸ್ ಮಾಡೋಣ ಅಂತಿದ್ದೀವಿ. ಅದೆಲ್ಲ ಪ್ಲಾನಿಂಗ್ ನಡೀತಾ ಇದೆ. ಸೊ ನನಗೆ ಜನರನ್ನ ಮಾತಾಡಿಸಿದಾಗ ಒಂದೇನಂತ ಅನಿಸ್ತಂದ್ರೆ ಎಲ್ಲರೂ ಕೂಡ ಇಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಕ್ವಾಂಟಿಟಿ ತುಂಬ ಚೆನ್ನಾಗಿದೆ. ಸೊ ಜನರನ್ನ ರೆಸ್ಪಾನ್ಸ್ ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ? ಅದೇ ಮೇಡಮ್, ಜನರ ಖುಷಿನೇ ನಮ್ಮ ಖುಷಿ. ಯಾಕಂದರೆ ಜನಕ್ಕೆ ಎಲ್ದಿದ್ದು ಕೊಟ್ರೇ ಎಲ್ಲರೂ ಖುಷಿ ಆಗೋದು. ಈಗ ನಾವೇ ಇನ್ನೊಂದು ಕಡೆ ಹೋದ್ವಿ ಅಂದರೆ ನಾವು ಹೈಜೀನ್ ಪ್ರಿಫರ್ ಮಾಡ್ತೀವಿ. ಸೊ ನಾವೇನು ಜನಕ್ಕೆ ಕೊಡ್ತೀವಿ ಆ ರೆಸ್ಪಾನ್ಸ್ ನಮಗೆ ಬಂದೇ ಬರುತ್ತೆ. ಹಂಗಾಗಿ ನಾವು ವಾಟ್ರ್ ಆಗಲಿ ಯಾವುದೇ ಆಗಲಿ ಪ್ರತಿಯೊಂದು ನಾವು ಮಿನರಲ್ ವಾಟ್ರ್ ಯೂಸ್ ಮಾಡೋದು. ಕೆಲವೊಂದು ಕಡೆ ಸ್ಯಾಂಡ್ವಿಚ್ಗೆ ಏನು ಮಾಡ್ತಾರೆ, ಬಟರ್ ಬದಲು ಫ್ಯಾಟ್ ಸ್ಪ್ರೆಡ್ ಆ ಥರ ಯೂಸ್ ಮಾಡ್ತಾರೆ. ಬಟ್ ನಾವು ನಂದಿನಿ ಬಟರೇ ಯೂಸ್ ಮಾಡೋದು. ಆ ಕ್ವಾಲಿಟಿ ಅಷ್ಟೇ ಮೇಡಮ್. ಯಾಕಂದರೆ ಈಗಿನ ಕಾಲದಲ್ಲಿ ಹೆಲ್ತ್ ವಿಚಾರ ನಿಮಗೆ ಗೊತ್ತು. ಔಟ್ಸೈಡ್ ಫುಡ್ ತಿಂದಾಗ ಈಗ ಹಾರ್ಟ್ ತೊಂದರೆ ಆಗ್ಬೋದು, ಏನೋ ಒಂದು ಹೆಲ್ತ್ ಇಶ್ಯೂಗಳು ಜಾಸ್ತಿ ಆಗುತ್ತೆ. ಸೊ ಆದಷ್ಟು ನಾವು ಹೈಜೀನ್ ಕೊಟ್ಟಷ್ಟು ಜನದ ಹೆಲ್ತ್ ಬಗ್ಗೆ ನಾವು ನೋಡಲೇಬೇಕಾಗತ್ತೆ. ಅದು ಒಳ್ಳೆಯದು. ಸೊ ಈ ಐಟಮ್ಸ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಮಾರ್ನಿಂಗಿಂದ ಎಷ್ಟು ನಿಮ್ಮ ಪ್ರಿಪ್ರೇಷನ್ ಬಗ್ಗೆ ಹೇಳೋದಿದ್ರೆ? ಮಾರ್ನಿಂಗು ನಾವು ಒಂದು 9ಗೆಲ್ಲ ಬರ್ತೀವಿ. ನಾವು ಏನಂದರೆ ಡೈಲಿ ವೆಜಿಟೇಬಲ್ ಏನಿದೆ ಫ್ರೆಶ್ ಆಗೇ ಬರುತ್ತೆ. ನಾವು 2-3 ಡೇಸ್ಗೆ ಒಂದು ಸರಿ ಥರದ್ದು ಆ ಥರ ಇಲ್ಲ. ಡೈಲಿ ಏನಿದೆ ಡೈಲಿನೇ ಬರುತ್ತದು. ಅದು ಬಂದ ತಕ್ಷಣ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕಟಿಂಗ್ ಮಾಡಿಕೊಂಡು ಒಂದು 9:30 ಸ್ಟಾರ್ಟ್ ಮಾಡ್ತಾರೆ. 9:30 ಸ್ಟಾರ್ಟ್ ಮಾಡಿ ಅವ್ರದ್ದು 1 o'clock ತನಕ ಎಲ್ಲ ಮುಗಿಯುತ್ತೆ. ಆಮೇಲೆ 1 hour ರೆಸ್ಟಿಗೆ ಹೋಗಿ ಬರ್ತಾರೆ. ಅದಾದಮೇಲೆ 2 o'clock ಇಲ್ಲೇನಿದೆ ಕೌಂಟ್ರು ಅದನ್ನೆಲ್ಲ ಜೋಡಿಸ್ಕೊಂಡು ರೆಡಿ ಮಾಡ್ಕೊತಾರೆ ಮೇಡಮ್. ಒಟ್ಟು ಮಾರ್ನಿಂಗ್ ಒಂದು 9 ಸ್ಟಾರ್ಟ್ ಆಗುತ್ತೆ ನಮ್ಮದು. ಈವ್ನಿಂಗ್ ಓಪನ್ ಆಗೋದಿಲ್ಲಿ 3:30ಗೆ ಓಪನ್. 3:30 ಟು ಎಷ್ಟೊತ್ತನ ಇರುತ್ತೆ? 9:30. ಓಕೆ. ಈಗ ಪ್ರತಿಯೊಂದು ಇದರಲ್ಲೂ ಸೆಂಟ್ರಿಗೆ ಹೋದಾಗ ನಮ್ಗೆ ಅಲ್ಲಿದೆ ಒಂದು ಸ್ಪೆಷಾಲಿಟಿ ಅಂತ ಇರುತ್ತೆ. ಸೊ ದಿ ಚಾಟ್ಸ್ ಫ್ಯಾಕ್ಟ್ರಿಯ ಸ್ಪೆಷಲ್ ರೆಸಿಪಿ ಡಿಶ್ ಯಾವುದು? ಅದ್ರ ಜೊತೆಗೆ ಜನ ತುಂಬ ಡಿಮ್ಯಾಂಡ್ ಮಾಡಿ ಇಂಥದ್ದೇ ಬೇಕು ಅಂತ ಹೇಳೋದು, ಮಕ್ಕಳು ತುಂಬ ಡಿಮ್ಯಾಂಡ್ ಮಾಡೋದು ಯಾವುದು? ಅಂದರೆ ಡಿಮ್ಯಾಂಡ್ ಮಾಡೋದಂದರೆ ಈಗ ಬಂಗಾರಪೇಟೆ ಮಸಾಲ ಅಂತಲೇ ಇದೆ.
ಅದು ತುಂಬ ಡಿಮ್ಯಾಂಡ್ ಮಾಡ್ತಾರೆ. ಪ್ಲಸ್ ಆಲೂ ಕಾರ್ನ್ ಮಸಾಲ, ಈ ಕಾರ್ನ್ ಮಸಾಲ ಪುರಿ ಇದೆಯಲ್ಲ ಅದು ತುಂಬ ಇಷ್ಟಪಡ್ತಾರೆ, ಮಕ್ಕಳಿಗೆ ಅದು ತುಂಬ ಇಷ್ಟ ಆಗುತ್ತೆ. ಅದು ಬಿಟ್ಟರೆ ಮಕ್ಕಳಿಗೆ ಇಷ್ಟ ಆಗೋದ್ರಲ್ಲಿ ಬೋಟಿ ಮಸಾಲ ಇದೆ, ಚಾಕ್ಲೇಟ್ ಸ್ಯಾಂಡ್ವಿಚ್ ಇದೆ, ಚೀಸ್ ನಗೆಟ್ಸು, ಚೀಸ್ ಬಾಲ್ಸು, ಚೀಸ್ ಕಾರ್ನ್ ಟ್ರಯಾಂಗಲ್ಸ್, ಆ ಥರದ್ದೆಲ್ಲ ಮಾಡ್ತೀವಿ. ಫ್ರೆಂಚ್ ಫ್ರೈಸ್ ಎಲ್ಲ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ರಾಕೇಶ್ ಸರ್. ಒಂದು ಒಳ್ಳೆ ಥಾಟ್ ಇಟ್ಕೊಂಡು, ಯೂಶ್ವಲಿ ನಾನು ಹೇಳ್ದಂಗೆ ಕ್ವಾಲಿಟಿ ಜೊತೆಗೆ ಜನ ಕ್ವಾಂಟಿಟಿ ಜೊತೆಗೆ ಕ್ವಾಲಿಟಿ ತುಂಬ ನೋಡ್ತಾರೆ. ಸೊ ಅದೇ ರೀತಿ ಕ್ವಾಲಿಟಿ ಕ್ವಾಂಟಿಟಿ ನಾನು ಕೂಡ ನೋಡಿದೆ, ತುಂಬ ಹೈಜಿನಿಕ್ ಆಗಿದೆ. ಆ್ಯಂಡ್ ಚಾಕ್ಲೇಟ್ ಸ್ಯಾಂಡ್ವಿಚ್ ನಾನು ಕೂಡ ಟ್ರೈ ಮಾಡಿದೆ, ತುಂಬ ಟೇಸ್ಟಿ ಆಗಿದೆ, ಹೆಲ್ದಿ ಆಗಿದೆ. ಸೊ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ. ಥ್ಯಾಂಕ್ ಯು ಮೇಡಮ್. ನೋಡಿದ್ರೆ ವೀಕ್ಷಕರೇ, ದಿ ಚಾಟ್ಸ್ ಫ್ಯಾಕ್ಟರಿಯಲ್ಲಿ ಎಷ್ಟೊಂದು ವೆರೈಟಿ ಆಫ್ ಚಾಟ್ಸ್ ಇದೆ ಅಂತ ಹೇಳಿ. ಇದಿರೋದಲ್ಲಿ ಬೆಂಗಳೂರಿನ ಕತ್ರಗುಪ್ಪೆಯ ವಾಟರ್ ಟ್ಯಾಂಕ್ ರೋಡ್ನಲ್ಲಿ. ನಾನು ಆಗಿಂದ ಹೇಳ್ತಾ ಇದ್ದೀನಿ, ಇಲ್ಲಿ ವೆರೈಟಿ ಆಫ್ ಚಾಟ್ಸ್ ಸಿಗುತ್ತೆ ಅಂತ ಹೇಳ್ಕೊಂಡು ಪಾನಿಪುರಿ, ದಹಿಪುರಿ, ಮಸಾಲ ಪುರಿ ಅಷ್ಟೇ ಇಲ್ದೇನೆ, ರೆಗ್ಯುಲರ್ ಚಾಟ್ಸ್ ಅಷ್ಟೇ ಇಲ್ದೇನೆ ಆಲೂ ಪುರಿ, ಹಾಗೆಯೇ ಬೇರೆ ಬೇರೆ ವೆರೈಟಿ ಆಫ್ ಚಾಟ್ಸ್ ಇಲ್ಲಿ ಸಿಗುತ್ತೆ. ಹಾಗೆ ಸ್ಯಾಂಡ್ವಿಚಲ್ಲಿ ಲೋಡೆಡ್ ಸ್ಯಾಂಡ್ವಿಚ್, ಚಾಕ್ಲೇಟ್ ಸ್ಯಾಂಡ್ವಿಚ್ ಮಕ್ಕಳಿಗೂ ಸಿಗುತ್ತೆ, ದೊಡ್ಡವರಿಗೂ ಸಿಗುತ್ತೆ, ಅಂಡರ್ ಒನ್ ರೂಫ್. ಸೊ ಯಾರು ಬೆಂಗಳೂರಿನ ಈ ಕಡೆ ಯಾರು ಬರ್ತೀರಾ, ಕತ್ರಗುಪ್ಪೆ ಸೈಡ್ ಬಂದರೆ ಮಸ್ಟ್ ವಿಸಿಟೆಡ್ ಪ್ಲೇಸ್ ಇದು. ಸೊ ನಾನು ಕೂಡ ಚೆಕ್ ಮಾಡಿದಾಗೆ ಪ್ರಿಪ್ರೇಷನ್ ಕೂಡ ಮಾಡೋದನ್ನು ನೋಡಿದೆ, ಹಾಗೆಯೇ ತುಂಬಾ ಹೈಜಿನಿಕ್ ಆಗಿದೆ. ಸೊ ನೀವು ಕೂಡ ಇಲ್ಲಿರುವಂತಹ ಕತ್ರಗುಪ್ಪೆಯಲ್ಲಿರುವಂತಹ ಚಾಟ್ಸ್ ಫ್ಯಾಕ್ಟರಿಗೆ ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನು, ನಿಮ್ಮ ಫ್ಯಾಮಿಲಿಯನ್ನು ಕೂಡ ಕರ್ಕೊಂಡು ಬನ್ನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.